ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ನಿರ್ವಹಿಸುವ ನೌಕರಿಗೆ ನಿವೃತ್ತಿ ಅಥವಾ ಮರಣ ಹೊಂದಿದ್ರೆ ಅವರಿಗೆ ಪ್ರತಿ ತಿಂಗಳು ಕನಿಷ್ಠ 6,000 ರೂಪಾಯಿ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರುವುದು ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೋಮವಾರ ಸಿಐಟಿಯು ಕಾರ್ಯಕರ್ತರು ಚಿನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿ ಸಲ್ಲಿಸಿದರು. ಸ್ವಚ್ಛ ವಾಹಿನಿ ನೌಕರಿಗೆ ತರಬೇತಿ ಪಡೆದ ಎಲ್ಲರಿಗೂ ಉದ್ಯೋಗ ಕೊಡುವುದು, ಒಡಂಬಡಿಕೆ ಮತ್ತು ವಾರ್ಷಿಕ ನವೀಕರಣದ್ದು ರದ್ದುಪಡಿಸಬೇಕು ಹಾಗೂ 15ನೇ ಹಣಕಾಸಿನಲ್ಲಿ ವೇತನ ಪಾವತಿಸಿ ಪ್ರತಿಯೊಂದು ಪಂಚಾಯಿತಿಗೆ ಒಬ್ಬ ಚಾಲಕರನ್ನ ಪರಿಗಣಿಸಿ 15,000 ನೀಡಬೇಕು ಅಂತ ಮನವಿಯಲ್ಲಿ ತಿಳಿಸಿದ್ದಾರೆ. ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುವ ಡಾಟಾ ಎಂಟ್ರಿ ಆಪರೇಟರ್ಗಳನ್ನ ನೇಮಕ ಮಾಡಿಕೊಂಡು ಮುಂದುವರಿಸಬೇಕು. ಅಲ್ಲದೆ ಈಗಾಗಲೇ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ನಿರ್ವಹಿಸುವ ನೌಕರರ ಕಂಪ್ಯೂಟರ್ ಜ್ಞಾನ ಹಾಗೂ ವಿದ್ಯಾರ್ಹತೆ ಹೊಂದಿದ್ರೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರಿಗೆ ವರ್ಗಾವಣೆಗೆ ಅವಕಾಶ ಕೊಡಬೇಕು ಮತ್ತು ನೀರು ಗಂಟೆಗಳಿಗೆ ಮಲ್ಟಿ ಪರ್ಪಸ್ ಯಂತ್ರವನ್ನ ಕೈಬಿಟ್ಟು ನಿರ್ದಿಷ್ಟವಾದ ಕೆಲಸವನ್ನು ನಿಗದಿಪಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಪಂಚಾಯಿತಿ ನೌಕರರ ಬೇಡಿಕೆಗಳನ್ನು ಇಟ್ಟುಕೊಂಡು ಕಳೆದ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಆದರೆ ನಮ್ಮ ಯಾವುದೇ ಸಮಂಜಸವಾದಂತಹ ಬೇಡಿಕೆಗಳು ಈಡೇರದ ಕಾರಣ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಪಂಚಾಯಿತಿಗಳ ಮುಂದೆ ಮತ್ತು ಕಾರ್ಮಿಕ ಇಲಾಖೆಗಳ ಮುಂದೆ ಈ ರೀತಿ ಮುಷ್ಕರ ಮಾಡಿ ನಮ್ಮ ಬೇಡಿಕೆಗಳಿಗಾಗಿ ಒತ್ತಾಯಿಸಬೇಕನ್ನುವಂತ ಒಂದು ಕರೆ ಕೊಟ್ಟಿದ್ದರ ಭಾಗವಾಗಿ ಇವತ್ತು ಬೆಳಗಾಂ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಗ್ರಾಮ ಪಂಚಾಯತ್ ನೌಕರರು ತಮ್ಮ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಇವತ್ತು ಜಿಲ್ಲಾ ಪಂಚಾಯತ್ಗೆ ಬಂದೀವಿ. ನಾವು ಏನು ಪ್ರಮುಖವಾದಂತಹ ಬೇಡಿಕೆ ಯಾವುದಪ್ಪ ಅಂತಂದ್ರೆ ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೆ ಒಂದು ಕನಿಷ್ಠ ವೇತನ ನಿಗದಿಯಾಗಬೇಕು ಅಂತ ಹೇಳಿ. ಈಗಾಗಲೇ ಗ್ರಾಮ ಪಂಚಾಯತ್ ನೌಕರರು ಕನಿಷ್ಠ ವೇತನ ಕಾಯ್ದೆ ಒಳಗೆ ಅದಾರ. ಆದ್ರೆ ಪ್ರತಿ ವರ್ಷ ಡಿಎ ಮಾತ್ರ ಸಿಗ್ತೈತಿ. 5 ವರ್ಷಕ್ಕೊಮ್ಮೆ ಅವರ ಪೇಮೆಂಟ್ ರಿವೈಸ್ ಆಗ್ಬೇಕು, ಅಂದ್ರೆ ಪರಿಷ್ಕರಣೆ ಆಗ್ಬೇಕು. ಆದ್ರೆ ಯಾವುದೇ ರೀತಿಯಿಂದ 5 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗ್ತಾ ಇಲ್ಲ. 2011ರಲ್ಲಿ ಪರಿಷ್ಕರಣೆ ಆಗಿದ್ದು ಬಿಟ್ರೆ 2016ರಲ್ಲಿ ಕೇವಲ 10% ರಿವೈಸ್ ಮಾಡಿದ್ರು ಅವರು. ಆ ನಂತರದಲ್ಲಿ ರಿವೈಸ್ ಮಾಡಿಲ್ಲ. ಇವತ್ತಿನ ಬೆಲೆ ಏರಿಕೆಯ ಆಧಾರದಲ್ಲಿ ನಮಗೆ ಕನಿಷ್ಠ ವೇತನ 38,000 ರೂಪಾಯಿ ನಿಗದಿ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಈಗಾಗಲೇ ಹಲವಾರು ಬಾರಿ ಹೋರಾಟ ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿವಿ. ನಾವು ಆಮೇಲೆ ಕಾರ್ಮಿಕ ಇಲಾಖೆಯ ಗಮನವನ್ನು ಸಹ ಸೆಳೆದಿವಿ. ನಾಳೆ ಅಡ್ವೈಸರ್ ಬೋರ್ಡ್ ಕಮಿಟಿ ಮೀಟಿಂಗ್ ಇದೆ ಬೆಂಗಳೂರಲ್ಲಿ. ನಾವು ಒತ್ತಾಯ ಮಾಡಾಕ್ತೀವಿ, ನಮಗೆ ಅತಿ ಕುಶಲರು ಅರೆ ಕುಶಲರು ಮತ್ತು ಕುಶಲರಲ್ಲದವರು ಅನ್ನುವಂತ ಕೆಟಗರಿಯನ್ನ ಮಾಡಿ ನಮಗೆ ಮಿನಿಮಮ್ 38,000 ರೂಪಾಯಿ, 30,000 ರೂಪಾಯಿ, 28,000 ರೂಪಾಯಿ, 26,000 ರೂಪಾಯಿ ಏನು ಕೆಟಗರಿ ಇದೆ ನಮಗೆ ಆ ರೀತಿಯಲ್ಲಿ ನಮಗೆ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ. ಯಾಕಂದ್ರೆ ಬೆಲೆ ಏರಿಕೆ ಬಾಳಿದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತ ತರಕಾರಿ ಹಿಡ್ಕೊಂಡು ನಾವು ತಿನ್ನುವಂತ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಗಳು ಹೆಚ್ಚಿಗೆ ಆಗ್ಯಾವು. ಜಿಎಸ್ಟಿ ಎಲ್ಲಾ ವಸ್ತುಗಳಿಗೆ ಜಿಎಸ್ಟಿ ಹಾಕಾಕ್ತಾರೆ. ಹಿಂಗಾಗಿ ನಮಗೆ ಒಂದು ಕನಿಷ್ಠ ವೇತನ ನಿಗದಿ ಆಗಬೇಕು ಅಂತೇಳಿ ಒಂದು ಪ್ರಮುಖವಾದಂತಹ ಬೇಡಿಕೆ. ಎರಡನೇ ಬೇಡಿಕೆ ಅದು ಹೇಳ್ತೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗಾಗಲೇ ಸ್ವಚ್ಛ ಭಾರತ ಮಿಷನ್ ಅನ್ನುವಂತ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ಬಂದು ಸ್ವಚ್ಛ ವಾಹಿನಿ ನೌಕರ ಅಂತೇಳಿ ಒಂದು ಹೊಸ ಹುದ್ದೆಯನ್ನ ಸೃಷ್ಟಿ ಮಾಡಿ ಸಂಜೀವಿನಿ ಒಕ್ಕೂಟದಿಂದ ಅವರಿಗೆ ನೇಮಕಾತಿ ಮಾಡ್ಕೊಂಡ ಮಹಿಳೆಯರಿಗೆ ಡ್ರೈವಿಂಗ್ ಟ್ರೈನಿಂಗ್ ಕೊಟ್ಟಾರ. ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಟ್ರೈನಿಂಗ್ ಕೊಟ್ಟಾರ, ಆದ್ರೆ ಅವರಿಗೆ ಕೆಲಸ ಕೊಟ್ಟಿಲ್ಲ. ಆಮೇಲೆ ಕಸ ವಿಲೇವಾರಿ ಮಾಡ್ಲಿಕ್ಕೆ 2-3 ಮಂದಿ ತಗೋಬೇಕಂತ ಹೇಳ್ಯಾರ, ತಗೊಂಡಿಲ್ಲ. ಕೆಲವು ಮಂದಿ ತಗೊಂಡಾರೆ, ಕೆಲವೊಂದು ಕಡೆ ತಗೊಂಡಿಲ್ಲ. ಆಮೇಲೆ ಕೆಲವೊಂದು ಕಡೆ 1,000 ರೂಪಾಯಿ ಕೊಡ್ತಾರ, 2,000 ರೂಪಾಯಿ ಕೊಡ್ತಾರ, 3,000 ರೂಪಾಯಿ ಕೊಡ್ತಾರ. ನಮಗೆ ನಿಗದಿತವಾದಂತಹ ಒಂದು ವೇತನ ಫಿಕ್ಸ್ ಆಗಬೇಕು. ಯಾರಿಗೆ ಟ್ರೈನಿಂಗ್ ಕೊಟ್ಟಿರಿ ಅವರಿಗೆಲ್ಲರಿಗೂ ಕೆಲಸ ಕೊಡಬೇಕು ಸ್ವಚ್ಛ ವಾಹಿನಿಯರಿಗೆ ಅನ್ನುವಂಥದ್ದು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಈಗಾಗಲೇ ನಮ್ಮ ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಟರ್ಮನ್ಗಳ ಹುದ್ದೆಗಳು ತೆರವಾಗ್ಯಾವು, ಬಿಲ್ ಕಲೆಕ್ಟರ್ಗಳ ಹುದ್ದೆ ತೆರವಾಗ್ಯಾವು, ಕ್ಲರ್ಕ್ಗಳ ಹುದ್ದೆ ತೆರವಾಗ್ಯಾವು. ಅಲ್ಲೇನೈತಿ ಆ ಹುದ್ದೆಗಳನ್ನು ತುಂಬ್ಕೋಬೇಕು. ಈಗಾಗಲೇ ಸರ್ಕಾರದ ಆದೇಶ ಐತಿ, ಎಲ್ಲೇ ಕ್ಲರ್ಕ್ ಇಲ್ಲ ಅಲ್ಲೇ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅಂತ ಹೇಳಿ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ನೇಮಕಾತಿ ಮಾಡ್ಕೋಬೇಕಂತ ಆಗೈತಿ. ಸರ್ಕಾರ ಬೇಕಂತ ಹೇಳಿ ಆದೇಶ ವಾಪಸ್ ತಗೊಂಡೈತಿ. ಹಿಂಗಾಗಿ ಅವರಿಗೆ ನೇಮಕಾತಿ ಮಾಡ್ಕೊಳ್ಳುವಲ್ರೆ ಅವ್ರಿಗೆ ನೇಮಕಾತಿ ಮಾಡ್ಕೋಬೇಕನ್ನುವಂಥದ್ದಿದೆ. ಮತ್ತು ವಾಟರ್ಮನ್ಗಳಿಗೆ ನೇಮಕಾತಿ ಮಾಡ್ಕೋಬೇಕು. ಯಾವುದೇ ರೀತಿಯಿಂದ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಬೇಡಿಕೆ. ಆಮೇಲೆ ಸೇವಾ ಆಧಾರಿತದಲ್ಲಿ ಅಂದ್ರೆ ಇನ್ಕ್ರಿಮೆಂಟ್ ಕೊಡ್ಬೇಕು ನಮಗೆ. ಒಬ್ಬೊಬ್ರು 25 ವರ್ಷ ಕೆಲಸ ಮಾಡ್ಯಾರ, ಒಬ್ರು 20 ವರ್ಷ ಮಾಡ್ಯಾರ, ಒಬ್ರು 15 ವರ್ಷ ಮಾಡ್ಯಾರ, ಒಬ್ರು 10 ವರ್ಷ ಮಾಡ್ಯಾರ. ಎಲ್ಲರಿಗೂ ಒಂದೇ ಪೇಮೆಂಟ್ ಅಲ್ಲ, ಇನ್ಕ್ರಿಮೆಂಟ್ ಅಂದ್ರೆ ಅವರವರ ಸೇವಾ ಆಧಾರಿತವಾಗಿ ನಮಗೆ ಕನಿಷ್ಠ ವೇತನವನ್ನ ನಿಗದಿ ಮಾಡಬೇಕನ್ನುವಂಥದ್ದು ಒಂದು ಬೇಡಿಕೆ. ಮತ್ತು ಅನುಮೋದನೆ ಪ್ರಕರಣಗಳು ಏನ್ ಬಾಕಿ ಅದಾವೋ ಅನುಮೋದನೆಗಳನ್ನು ಕೊಡಬೇಕು ಅಂತ ಹೇಳಿ ಪಿಂಚಣಿ ಬಗ್ಗೆ ವರದಿ ತಯಾರಾಗೈತಿ. ಎಲ್ಲರಿಗೂ ಪಿಂಚಣಿ ಕೊಡಬೇಕನ್ನುವಂಥದ್ದು ಇಷ್ಟು ಬೇಡಿಕೆಗಳನ್ನು ಇಟ್ಕೊಂಡು